ನಾನು ಇಲ್ಲಿ ಸ್ಟಾಲ್ ಹಾಕ್ತೀನಿ ಅಂತ ಅನ್ಕೊಂಡೇ ಇರಲಿಲ್ಲ. ಬ್ಯಾಂಗ್ಳೂರ್ನ ಬಿಗ್ಗೆಸ್ಟ್ ಇವೆಂಟ್ ಲಾಲ್ಬಾಗ್ ಫ್ಲವರ್ ಶೋ. ನಿಮಗೆ ಗೊತ್ತಾ ಇದ್ರ ಬಗ್ಗೆ ಒಂದು ಸ್ಕಿನ್ ಕೇರ್ ಬ್ರ್ಯಾಂಡ್ ಸ್ಟೋರಿ ಇದೆ ಅಂತ? ನಿಮ್ಮ ಹೆಸರು, ನಿಮ್ಮ ಬ್ರ್ಯಾಂಡ್ ಹೆಸರು ಮತ್ತೆ ನಿಮ್ಮ ಬಗ್ಗೆ ಸ್ವಲ್ಪ ಹೇಳ್ತೀರಾ? ನಮಸ್ಕಾರ, ನನ್ನ ಹೆಸರು ಇಶಾ. ನಂದು ಬ್ರ್ಯಾಂಡ್ ಬಂದು ಬ್ಲಿಂಗ್ ಅಂತ. ಬೇಸಿಕ್ಲಿ ಐ ವಾಸ್ ಅ ಹೋಮ್ ಮೇಕರ್. ನನಗೆ ಮುಂಚೆಯಿಂದ ನ್ಯಾಚುರಲ್ ಪ್ರಾಡಕ್ಟ್ಸ್ನ ಯೂಸ್ ಮಾಡಬೇಕು ಅಂತ ತುಂಬ ಇಂಟ್ರೆಸ್ಟ್ ಇತ್ತು. ಹಾಗಾಗಿ ನಾನು 2023 ನನ್ನದೇ ಒಂದು ಬ್ಲಿಂಗ್ ಅಂತ ಬ್ರ್ಯಾಂಡ್ ಸ್ಟಾರ್ಟ್ ಮಾಡಿದೆ. ಲಾಲ್ಬಾಗ್ ಫ್ಲವರ್ ಶೋ ಅಲ್ಲಿ ಸ್ಟಾಲ್ ಸೆಟ್ ಮಾಡೋಕ್ಕೆ ಹೇಗೆ ಚಾನ್ಸ್ ಬಂತು ನಿಮಗೆ? ನಾನು ಲಾಲ್ಬಾಗ್ ಫ್ಲವರ್ ಶೋನಲ್ಲಿ ಭಾಗವಹಿಸಬೇಕು ಅಂತ ನನಗೆ ಆಸೆ ಇತ್ತು. ಹಾಗಾಗಿ ವಿಚಾರಿಸಿದಾಗ ಹೇಳಿದ್ರು ಅಪ್ಲಿಕೇಶನ್ ಫಾರ್ಮ್ ಫಿಲ್ ಮಾಡಬೇಕು ಅಂತ. ಹಾಗಾಗಿ ಅಪ್ಲೈ ಮಾಡಿದೆ. ಲಕ್ಕಿ ನನಗೆ ಈ ದೊಡ್ಡ ಇವೆಂಟ್ಗೆ ಏನೇನು ಪ್ರಿಪರೇಷನ್ ಮಾಡ್ಕೋಬೇಕಾಗ ಬಂತು? ನನಗೆ ಅಲಾಟ್ ಆಗಿದೆ ಅಂತ ಗೊತ್ತಾದ್ಮೇಲೆ ಲಿಸ್ಟ್ ಮಾಡ್ಕೊಂಡೆ ಫಸ್ಟ್ ಏನು ಪ್ರಾಡಕ್ಟ್ಸ್ ಮಾಡಬೇಕು. ಹಾಗಾಗಿ ರಾ ಮೆಟೀರಿಯಲ್ಸ್ನ ಸೋರ್ಸ್ ಮಾಡಿಕೊಂಡು ಪ್ರಾಡಕ್ಟ್ಸ್ನ ತಯಾರಿಸ್ತೀನಿ. ನಿಮ್ಮ ಸ್ಕಿನ್ ಕೇರ್ ಸಕ್ಸಸ್ಗೆ ಕ್ವಾಲಿಟಿ ಇಂಗ್ರೀಡಿಯೆಂಟ್ಸ್ ಎಷ್ಟು ಇಂಪಾರ್ಟೆಂಟ್ ಮತ್ತೆ ಎ ಇಂಪೆಕ್ಸ್ ಇಂದ ನಿಮಗೆ ಎಷ್ಟು ಹೆಲ್ಪ್ ಆಯಿತು? ಎ ಇಂಪೆಕ್ಸ್ ಅವರು ಪರ್ಟಿಕ್ಯುಲರ್ಲಿ ದೇ ಆರ್ ಗಿವನ್ ಇಂಪಾರ್ಟೆನ್ಸ್ ಫಾರ್ ದ ಕ್ವಾಲಿಟಿ ಪ್ರಾಡಕ್ಟ್. ಸೊ ಹಾಗಾಗಿ ನಾನು ರಾ ಮೆಟೀರಿಯಲ್ಸ್ ಎ ಇಂಪೆಕ್ಸ್ಗೆ ನಾನು ಇಷ್ಟು ಫೇಮಸ್ ಇವೆಂಟ್ ಅಲ್ಲಿ ನಿಮ್ಮ ಪ್ರಾಡಕ್ಟ್ಸ್ನ ಸೆಲ್ ಮಾಡ್ತಿದ್ದೀರಾ, ನಿಮಗೆ ಹೇಗೆ ಅನ್ಸ್ತಾ ಇದೆ? ಐ ಆಮ್ ಸೋ ಎಕ್ಸೈಟೆಡ್. 10 days ಇವೆಂಟ್ ಇದು, ಲಾಲ್ಬಾಗ್ ಫ್ಲವರ್ ಶೋ, ಇಂಡಿಪೆಂಡೆನ್ಸ್ ಡೇ. ಐ ಆಮ್ ವೆರಿ ಹ್ಯಾಪಿ. ಥ್ಯಾಂಕ್ ಯು. ಆರಾದ್ರೆ ಅವರು ಸ್ವಂತ ಕಾಸ್ಮೆಟಿಕ್ ಬ್ರ್ಯಾಂಡ್ ಸ್ಟಾರ್ಟ್ ಮಾಡಬೇಕು ಅಂತ ಡ್ರೀಮ್ ಇರೋಗೆ ನೀವೇನು ಮೆಸೇಜ್ ಕೊಡ್ತೀರಾ? ಬ್ರ್ಯಾಂಡ್ ಅನ್ನೋದು ಇಸ್ ಅ ಡ್ರೀಮ್. ಡೆಫಿನೆಟ್ಲಿ ಯು ಶುಡ್ ಫೀಲ್ ಪ್ರೌಡ್ ಆಫ್ ಇಟ್. ಈಗ ಒಮ್ಮೆ ನಾನು ಮಾಡೋಕ್ಕಾಗ್ತಿದೆ ಅಂದ್ರೆ ಎನಿ ಕಡೆ